ಸಂದೇಹ ಸಮಾಧಾನ ಮಾಲಿಕೆಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಬೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ಅನುದಿನವೂ ಅನುಸರಿಸುವ ಆಚರಣೆಗಳು, ಪದ್ಧತಿಗಳನ್ನು ನಾವು ಯಾಕೆ ಆಚರಿಸ್ತೀವಿ? ಅದರ ಹಿಂದಿರುವ ಅರ್ಥವೇ ಇರೋದಿಲ್ಲ. ಈ ಆಚರಣೆಗಳಿಗೆ ಒಂದು ಅರ್ಥ ತಿಳಿದರೆ ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ನಾವು ಆಚರಿಸಬಹುದು ಅಂತ ನಮ್ಮೆಲ್ಲರ ಆಶಯ ಆಗಿರ್ತದೆ. ಈ ಆಚರಣೆಗಳಿಗೆ ನಮಗೆ ಮೂಡಿರುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ತಿಳಿಸ್ತಾರೆ. ಅದು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥ ಆಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಈ ವಾರ ನಾವು ವಿಧವೆಯರು ಮಾಡಬಹುದಾದ ಧಾರ್ಮಿಕ ಆಚರಣೆಗಳೇನೇನು, ವಿಧವೆಯರು ಗುರುಮಂತ್ರ ಜಪ ಮಾಡುವ ವಿಧಾನಗಳೇನು, ವಿಧವೆಯರು ಹರಿಕಥಾಮೃತ ಸಾರ, ಲಕ್ಷ್ಮೀ ಶೋಭನೆ ಇಂಥವುಗಳನ್ನು ಪಾರಾಯಣ ಮಾಡಬಹುದೇ? ಈ 3 ಪ್ರಶ್ನೆಗಳಿಗೆ ಉತ್ತರಿಸುವ ಸಂಚಿಕೆ ಇದು. ಹೀಗೆ ನಿಮ್ಮೊಳಗೇನಾದರೂ ಸಂದೇಹಗಳಿದ್ದರೆ ನಮಗೆ ಕಾಮೆಂಟ್ ಮಾಡಿರಿ, ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗಳಿಗೆ ಮುಂಚಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಅಥವಾ ನೇರವಾಗಿ ನನಗೆ ತಿಳಿಸಿದರೂ ಆದೀತು. ನಿಮ್ಮ ಅನುಕೂಲದಂಗೆ ಒಟ್ಟಿನೊಳಗೆ ಈ ಮಾಲಿಕೆಯ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳುವುದೇ ಮುಖ್ಯ. ಅಂತಹ ಸಂದೇಹಗಳಿಗೆ ಅದಕ್ಕೆ ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರ ಇಲ್ಲಿ ದೊರೆತವೆ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಹಾಗೂ ಸಂದೇಹ ಸಮಾಧಾನ ಕಾರ್ಯಕ್ರಮದ ವೀಕ್ಷಕರಿಗೆ, ಕೇಳುಗರಿಗೆ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಮಾಡುವ ಅನಂತ ಹೃತ್ಪೂರ್ವಕ ನಮಸ್ಕಾರಗಳು. ನಾವು ಈಗಾಗಲೇ ಅನೇಕ ಧಾರ್ಮಿಕ ಪ್ರಶ್ನೋತ್ತರ ಮಾಲಿಕೆಯನ್ನು ನೋಡ್ತಾ ಬಂದಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು ನೋಡುವಂತಹ ವಿಷಯಗಳು ಬಹಳ ಎಲ್ಲ ಒಂದು ದೃಷ್ಟಿಕೋನದಿಂದ ಸಮಾಜಕ್ಕೆ ಒಳಿತಾಗುವಂತಹ ವಿಚಾರಗಳನ್ನು ಇಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ವಿಷಯವನ್ನು ನಾವು ನೋಡೋದಾದರೆ, ಪ್ರಶ್ನೆಗಳು ಯಾವ ರೀತಿ ಇರ್ತದೆ ಅನ್ನೋದನ್ನು ಕೆಲವೊಂದು ನಾವು ಬಹಳ ಗಹನವಾಗಿ, ಸೂಕ್ಷ್ಮವಾಗಿ ಹಾಗೂ ಧರ್ಮಶಾಸ್ತ್ರಗಳಿಗೆ ಚ್ಯುತಿ ಬಾರದಂತೆ ನಾವು ನಡೆಯಬೇಕಾಗುತ್ತದೆ. ಶಾಸ್ತ್ರೀಯ ಚೌಕಟ್ಟು ಇಲ್ಲದೆ ಯಾವ ಜೀವನವೂ ಇಲ್ಲ. ಆ ಶಾಸ್ತ್ರೀಯ ಚೌಕಟ್ಟು ನಮ್ಮ ಒಂದು ನೀತಿ ನಿಯಮಗಳಿಗೆ ಅನುಸಾರವಾಗಿ ನಡೆಯಬೇಕು. ಹಾಗೂ ಮನಸ್ಸಿಗೆ ಆಘಾತವಾಗುವಂತಹ ವಿಷಯಗಳು ಇರಬಾರ್ದು. ಆ ದೃಷ್ಟಿಯಿಂದಲೇ ನಮ್ಮ ಶಾಸ್ತ್ರಗಳು ನಿರ್ಮಾಣವಾಗಿದ್ದು. ಇಲ್ಲಿ ಡಾಕ್ಟರ್ ವೃಂದಾ ಸಂಗಮ್ ಅವರ ಪ್ರಶ್ನೆಗಳನ್ನು ಮಾಲಿಕೆಯಲ್ಲಿ 3 ಪ್ರಶ್ನೆಗಳನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದು ಬಹಳ ಮಹತ್ವಪೂರ್ಣದ್ದು ಹಾಗೂ ಬಹಳ ಒಂದು ಅರ್ಥಗರ್ಭಿತವಾದ ವಿಷಯಗಳನ್ನು ಅವರು ಇಲ್ಲಿ ನಮ್ಮಿಂದ ಕೇಳಲಿಕ್ಕೆ ಇಚ್ಛೆಪಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಮೊಟ್ಟ ಮೊದಲನೇ ಪ್ರಶ್ನೆ ಅವರು ಕೇಳ್ತಾ ಇದ್ದಾರೆ, ವಿಧವೆಯರು ಮಾಡಬಹುದಾದ ಧಾರ್ಮಿಕ ಆಚರಣೆಗಳೇನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಮ್ಮ ಸಮಾಜದಲ್ಲಿ, ಅದರಲ್ಲೂ ಬ್ರಾಹ್ಮಣ ಸಂಪ್ರದಾಯದಲ್ಲಿ ವಿಧವೆಯರಿಗಾಗಿ ಅನೇಕ ಕಟ್ಟುಪಾಡುಗಳು ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ. ಅವರೇನಂತಂದರೆ ಕೇಶಮುಂಡನ ಮಾಡಿಸ್ಕೊಂಡು ಯಾವ ಒಂದು ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸದೆ ಅವರದೇ ಆದ ಒಂದು ಇದರಲ್ಲಿ ಮಡಿ ಮೈಲಿಗೆಯಲ್ಲಿ ಊಟ ಮಾಡೋದು, ಒಪ್ಪತ್ತು ಊಟ ಮಾಡೋದು, ಒಟ್ಟಾರೆ ಒಂದು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಅವರು ಯಾವ ಸಮಾಜದ ಇತರ ಯಾವುದೇ ಶುಭ ಸಮಾರಂಭಗಳಲ್ಲಿ ಬೆರೆಯದೆ ತಮ್ಮ ಪಾಡಿಗೆ ತಾವು ಒಂದೇ ಲೋಕದಲ್ಲಿ ಇರೋದು ನಾವು ಕಂಡು ಬರ್ತದೆ. ಅದನ್ನು ನಾವು ನೋಡಿದ್ದೀವಿ. ಇತ್ತೀಚೆಗೆ ಅದು ಎಲ್ಲ ಸ್ವಲ್ಪ ಈ ಎಲ್ಲ ಸಂಪ್ರದಾಯಗಳಾಗಲಿ ಅಥವಾ ಪದ್ಧತಿಗಳಾಗಲಿ ಇವು ಸ್ವಲ್ಪ ಸಡಿಲಗೊಂಡಿವೆ. ಅದು ಆಗಲೇಬೇಕಾಗಿದೆ. ಯಾಕಂದರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು, ಪರಿವರ್ತನೆಯೇ ಜಗತ್ತಿನ ನಿಯಮ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹಾಗಾಗಿ ಪರಿವರ್ತನೆ ಆಗಬೇಕು, ಆಗ್ತಾ ಇರಬೇಕು ಅನ್ನೋದು ಕೂಡ ಅದು ಯುಗಧರ್ಮಕ್ಕೆ ಅನುಗುಣವಾಗಿ ಉಂಟು ಅಂತ ಹೇಳ್ತಾ,
ಇನ್ನು ಅವರು ಏನು ಮಾಡಬೇಕು ಧಾರ್ಮಿಕ ಆಚರಣೆಗಳು ಅಂತ ಕೇಳಿದರೆ, ಧಾರ್ಮಿಕ ಆಚರಣೆಗಳು ಮಾಡಲಿಕ್ಕೆ ಸಾಕಷ್ಟು ಅವರಿಗೂ ಅವಕಾಶಗಳು ಉಂಟು. ಯಾಕಂದರೆ ಮನೆಯಲ್ಲಿ ಒಬ್ಬರು ಇವತ್ತು ನಾಳಿನ ಸಮಾಜದಲ್ಲಿ ಏನಂತಂದರೆ, ಮನೆಯಲ್ಲಿ ಅಂತಹ ಸ್ತ್ರೀಯರೇ ಹೆಚ್ಚಾಗ್ಬಿಟ್ರೆ ಮನೆಯಲ್ಲಿ ಯಾವ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದಿಲ್ಲ, ಮುಂದೆ ಸಂಸ್ಕೃತಿ ಸಂಸ್ಕಾರಗಳು ಬೆಳೆಯುವುದಿಲ್ಲ. ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋರು ಯಾರು? ಕಡೆ ಪಕ್ಷ ಅವರು ಒಂದು ವೇಳೆ ಏನು ಮಾಡಬೇಕು, ಪತಿ ವಿಯೋಗ ಆದವರು ಅವ್ರು ಯಾವ ರೀತಿ ಬದುಕಬೇಕು ಅಂತಂದರೆ ಸಮಾಜದ ಒಂದು ಮೂಲೆಯಲ್ಲಿ ಇರಲಿಕ್ಕೆ ಇವಾಗ ಸಾಧ್ಯ ಇಲ್ಲ. ಯಾಕಂತಂದರೆ ಅವರು ತಮ್ಮದೇ ಆದ ಒತ್ತಡಗಳು, ಜವಾಬ್ದಾರಿಗಳು, ಕರ್ತವ್ಯಗಳು, ಮತ್ತು ಅದರ ಜೊತೆಗೇನಂತಂದರೆ ನಾವು ನೋಡ್ತಾ ಇರ್ತೀವಿ ವೃತ್ತಿಪರವಾಗಿ ಕೂಡ ಅವರು ಹೊರಗಡೆ ಸಮಾಜದಲ್ಲಿ ಬೆರೀತಾ ಇರ್ತಾರೆ, ಕೆಲಸಗಳು ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಅವರು ಯಾವ ರೀತಿ ಇರಬೇಕಾಗುತ್ತೆ ಅಂದರೆ ಸಮಾಜಕ್ಕೆ ಅನುಕೂಲಕ್ಕೆ ತಕ್ಕಂತೆ ಇರಬೇಕಾಗುತ್ತದೆ. ಇನ್ನು ಧಾರ್ಮಿಕ ಆಚರಣೆಗಳು ಏನು ಮಾಡಬಹುದು ಅಂತಂದರೆ, ಸಾಮಾನ್ಯವಾಗಿ ಮನೆಯಲ್ಲಿ ಯಾರು ಸ್ತ್ರೀಯರು ಇಲ್ಲದೆ ಹೋದರೆ ಅವರು ದೇವ್ರ ಮುಂದೆ ದೀಪ ಹಚ್ಚಬಹುದು, ಮತ್ತು ರಂಗೋಲಿಯನ್ನು ಹಾಕಬಹುದು. ಹಾಗೂ ಅಂಗಳಕ್ಕೆ ಕೂಡ ರಂಗೋಲಿ ಮತ್ತು ಹೊಸ್ತಲಕ್ಕೆ ರಂಗೋಲಿಯನ್ನು ಹಾಕಬಹುದು. ಮಂಗಳ ದ್ರವ್ಯವಾದ ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ, ಹೂಗಳನ್ನು ಮಾತ್ರ ಅವರು ಏರಿಸಲಿಕ್ಕೆ ಇಲ್ಲ ಅಂತ ಶಾಸ್ತ್ರದ ಒಂದು ಮಾತು. ಯಾಕಂತಂದರೆ ಧರ್ಮವನ್ನು ಉಳಿಸ್ಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡಬೇಕು. ಮನೆಯ ಮುಂದೆ ರಂಗೋಲಿ ಹಾಗೂ ದೀಪ ಇಲ್ಲದೆ ಇರುವ ಯಾವ ಮನೆಯಲ್ಲೂ ಅದು ಮನೆ ಆ ದೇವರ ಮನೆಯೇ ಶೋಭಿಸದು. ಅದರ ಜೊತೆಗೆ ಅವರು ಹೂಬತ್ತಿಗಳನ್ನು ಎಷ್ಟು ಬೇಕೋ ಅಷ್ಟು ಬತ್ತಿಗಳನ್ನು ಮಾಡಿ ಅವರು ದೇವರಿಗೆ ಹಚ್ಚಬಹುದು. ಅದು ಕೂಡ ಶಾಸ್ತ್ರದಲ್ಲಿ ಉಂಟು. ಮನೆಯಲ್ಲಿ ಮತ್ತು ದೊಡ್ಡ ದೊಡ್ಡ ಮಠಗಳಲ್ಲಿ ಮನೆಗಳಲ್ಲಿ ಅವರು ಸ್ವೀಕಾರ ಮಾಡದೆ ಹೋದರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅವರು ದೇವರ ಮುಂದೆ ದೀಪಗಳನ್ನು ಹಚ್ಚುವುದಕ್ಕಾಗಿ ಬತ್ತಿ ಹಾಗೂ ಗೆಜ್ಜೆ ವಸ್ತ್ರಗಳನ್ನು ಮಾಡಿ, ಸಾಮಾನ್ಯವಾಗಿ ಎಲ್ಲ ಪೂಜೆಗೆ ಅಣಿ ಮಾಡುವ ಮನೆಯಲ್ಲಿ ಒಂದು ವೇಳೆ ಗಂಡು ಮಗ ಆಗಿದ್ದ ಅಂತಂದರೆ ಅವನಿಗೆ ಪೂಜೆಗೆ ಬೇಕಾಗುವ ಎಲ್ಲ ಅಣಿ ಮಾಡುವ ಸಾಮಾನುಗಳನ್ನು ತೊಳೆದು ಶುಭ್ರವಾಗಿಟ್ಟು ಎಲ್ಲ ಕೆಲಸಗಳನ್ನು ಆ ರೀತಿ ಅವರು ಮಾಡಿಕೊಡಬಹುದು. ಮಂಗಳ ದ್ರವ್ಯಗಳ ಹೊರತಾಗಿ ಅವರು ಎಲ್ಲವನ್ನು ಈ ತರಹದ ಮಾಡಬಹುದಾದ ಧಾರ್ಮಿಕ ವಿಧಿ ವಿಚಾರಣೆ ಅಂತ ಆಚರಣೆಗಳು ಮತ್ತು ದಾನಾದಿಗಳನ್ನು ಹೆಚ್ಚಾಗಿ ಅವರು ಮಾಡಬೇಕು ಅಂತ ಹೇಳ್ತಾರೆ. ದಾನ ಅಂತಂದರೆ ಅವರ ಗೋತ್ರವನ್ನು ಉಚ್ಚಾರ ಮಾಡಿಸಿ ಹೆಚ್ಚಾಗಿ ತಮ್ಮ ಯಾವುದೇ ಕೆಲಸ, ಒಂದು ಮದುವೆಯಾದ ಸ್ತ್ರೀ ಪತಿಯಂತರ್ಗತ ಅಂತಲೇ ಚಿಂತನೆ ಇರ್ತದೆ. ಅವಳ ಪತಿ ವಿಯೋಗ ಆದರೂ ಕೂಡ ಅವಳಿಗೆ ಬರುವಂತಹ ಒಂದು ಪುಣ್ಯ ಫಲ, ಯಾವುದೇ ಫಲ, ಶುಭ ಫಲಗಳು, ಏನೇ ಸಂಕಲ್ಪಗಳಿದ್ದರೂ ಕೂಡ ಅದು ಪತಿ ಅಂತರ್ಗತವಾಗಿ ಆ ಸ್ತ್ರೀಗೆ ಸಲ್ತದೆ. ಆ ದೃಷ್ಟಿಯಿಂದ ಅವಳು ದಾನ ಧರ್ಮಾದಿಗಳನ್ನು ಹೆಚ್ಚಾಗಿ ತನ್ನ ಕಾಲವಾದ ಪತಿಯ ಒಂದು ಶ್ರೇಯಸ್ಸಿಗಾಗಿ ಹೆಚ್ಚಾಗಿ ಅವರು ಮಾಡಬೇಕು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನಂತಂದರೆ ದಾನಾದಿಗಳಲ್ಲಿ ಜೊತೆಗೇನಂತಂದರೆ ಧರ್ಮದ ಅಂದರೆ ನಾವು ನೋಡ್ತೀವಿ ಇತ್ತೀಚೆಗೆ ಅನಾಥಾಶ್ರಮಗಳಲ್ಲಿ ಯಾರಿಗಾದರೂ ಕೊರತೆ ಇದ್ದದ್ದು ಹಣ್ಣುಗಳನ್ನು ಹಂಚಬಹುದು. ಆಸ್ಪತ್ರೆಗೆ ಹೋಗಿ ಈ ರೀತಿ ಹೆಚ್ಚಾಗಿ ಅವರು ತಮ್ಮ ದುಡ್ಡನ್ನು ಅಥವಾ ಹಣವನ್ನು ಆ ರೀತಿ ಉಪಯೋಗಿಸಿ ಮನೆಗೆ ಪುಣ್ಯ ಬರುವಂತಹ ಪುಣ್ಯ ಸಂಪಾದನೆಯ ಕೆಲಸಗಳನ್ನು ಬೇಕಾದಷ್ಟು ಅವರು ಮಾಡಬಹುದು. ಹಾಗೂ ಸ್ನಾನಾದಿಗಳನ್ನು ಮಾಡಬಹುದು. ಸ್ನಾನ, ದಾನ, ಮೌನ, ಜಪ ಇದು ಎಲ್ಲ ಸ್ತ್ರೀಗೂ ಉಂಟು. ವಿಧವಾ ಸ್ತ್ರೀಯರು ಕೂಡ ಖಂಡಿತ ಮಾಡಬಹುದು. ಕೇವಲ ಮಂಗಳ ದ್ರವ್ಯಗಳನ್ನು ಮಾತ್ರ ಮುಟ್ಟಲಿಕ್ಕೆ ಇಲ್ಲ. ಮತ್ತು ಮುಂದಿನ ಇನ್ನೊಂದು ಪ್ರಶ್ನೆ ಮುಂದಿಂದ ಕೇಳ್ತಾ ಇದ್ದಾರೆ, ವಿಧವೆಯರು ಗುರುಮಂತ್ರ ಜಪ ಮಾಡುವ ವಿಧಾನಗಳು ಏನೇನು ಅಂತ ಕೇಳ್ತಾ ಇದ್ದಾರೆ. ವಿಧವೆಯರು ಗುರುಮಂತ್ರ ಮಾಡೋದು ಖಂಡಿತ ಉಂಟು. ಯಾಕಂತಂದರೆ ಜಪ ಮೊದಲೇ ಸ್ವೀಕಾರ ಮಾಡಿರುತ್ತಾರೆ. ಜಪಸಿದ್ಧಿಯಿಂದ ಹೆಚ್ಚಾಗಿ ಜಪ ಮಾಡುವುದು ಮುಖ್ಯವಾದ ಒಂದು ಅವರಿಗೆ ಕೆಲಸವೇ, ಅದು ಕರ್ತವ್ಯ ಅಂತಲೇ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಗುರುಮಂತ್ರ ಕೂಡ ಅವರು ಮಾಡಬಹುದು. ಗುರುಮಂತ್ರ ಯಾವ ರೀತಿ ಅಂತಂದರೆ, ಇಲ್ಲಿ ಸಂಕಲ್ಪ ಮಾಡಿ ಕುಂಕುಮ ಅರಿಶಿಣಗಳನ್ನು ಹಚ್ಚಿಕೊಳ್ಳುವ ಮುತ್ತೈದೆ ಸ್ತ್ರೀಯ ಬದಲಾಗಿ ಅವರು ಕೇವಲ ಸಂಕಲ್ಪ ಮಾಡಿಕೊಂಡು ತಮ್ಮ ಗೋತ್ರ ಉಚ್ಚಾರ ಮಾಡಿಕೊಂಡು ಜಪ ಮಾಡಬಹುದು. ಆದರೆ ಅಲ್ಲಿ ಏನಂತಂದರೆ ನಾಮ ಜಪ ಅಂತ ಮಾಡಬೇಕು ಹೊರತಾಗಿ ಬೀಜ ಮಂತ್ರಗಳನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ನಾವು ದಿಗ್ಬಂಧ ಹಾಕಿ ಮಾತೃಕಾನ್ಯಾಸ, ಅಂಗನ್ಯಾಸ, ಕರನ್ಯಾಸ ಎಲ್ಲ ಮಾಡ್ಕೋಬಹುದು. ಆದರೆ ಪಾಪ ಪುರುಷನ ವಿಸರ್ಜನೆ ಪ್ರತಿಯೊಂದು ಅವರು ಮಾಡಬಹುದು. ಆದರೆ ಬೀಜ ಮಂತ್ರ ಇದ್ದಿದ್ದಕ್ಕಾಗಿ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಹೇಳಬಾರ್ದು. ಅದರ ಹೊರತಾಗಿ ಕೇವಲ ಕೃಷ್ಣಾಯ ನಮಃ ಅಂತ ಜಪ ಮಾಡಿ
ಇದು ಗುರು ಮಂತ್ರವನ್ನು ನಾಮಜಪ ಅಂತ ಮಾಡಬೇಕು. ಅರ್ಘ್ಯವನ್ನು ಕೊಡಬಾರದು. ಅರ್ಘ್ಯವನ್ನು ಕೊಡಲಿಕ್ಕೆ ಅವರಿಗೆ ಇಲ್ಲ. ಮತ್ತು ಸೂರ್ಯಾರ್ಘ್ಯವನ್ನು ಕೊಡಬಹುದು ಅಂತ ಹೇಳ್ತಾರೆ. ಅದು ಕೊಟ್ಟರೇನು ತಪ್ಪು ಇಲ್ಲ ಅಂತ ನನ್ನ ಭಾವನೆ. ಯಾಕಂತಂದರೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದರಿಂದ ಅವರ ಆಯುಷ್ಯ ಆರೋಗ್ಯವು ವೃದ್ಧಿ ಆಗೋದು. ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ವೈಯಕ್ತಿಕವಾದ ಸಾಧನೆಗೆ ಎಲ್ಲ ಶಾಸ್ತ್ರದಲ್ಲಿ ಹೇಳಿದ ಮಾತುಗಳು ಉಂಟು. ಯಾಕಂತಂದರೆ ಅವರು ಆ ದೃಷ್ಟಿಕೋನದಿಂದ ಪತಿಯ ವಿಯೋಗ ಆದಮೇಲೆ ಅವಳು ಬದುಕಲೇಬಾರದು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಪಾಡುಗಳು, ಒಂದು ಪರಿಸರ ನಿರ್ಮಾಣವಾದ ತಕ್ಷಣ ಅವಳಿಗೆ ಆಕಾಶವೇ ಕಳಚಿ ಬಿದ್ದಂತಾಗುತ್ತದೆ. ಯಾಕಂದರೆ ಮೊದಲಿಗೆ ಪತಿಯ ವಿಯೋಗದಿಂದನೇ ಸಾಕಷ್ಟು ನೋವು ಅವಳಿಗೆ ಆಗಿರ್ತದೆ. ಅದರ ಜೊತೆಗೆ ಸಾಮಾಜಿಕ ಕಟ್ಟುಪಾಡುಗಳು ಅನೇಕ ಅವಳಿಗೆ ಆದರೆ ಬಹಳ ಇದು ಗೊಂದಲ. ಅದರಲ್ಲಿ ಧಾರ್ಮಿಕವಾಗಿ ಇರುವವರಿಗೆ ತುಂಬ ಇದೆಲ್ಲ ಸಂಶಯಗಳು ಕಾಡ್ತದೆ. ಆ ದೃಷ್ಟಿಯಿಂದ ಅವರು ಜಪಗಳನ್ನು ಮಾಡಬಹುದು, ಗುರುಮಂತ್ರ ಮಾಡಬಹುದು. ಆದರೆ ಏನಂತಂದರೆ ಗೋಪಿಚಂದನವನ್ನು ಧಾರಣೆ ಮಾಡಬೇಕು. ಗೋಪಿಚಂದನ ಧಾರಣೆ ಮಾಡಿ ಅದನ್ನು ಕೂಡ ಈಗಾಗಲೇ ಸ್ತ್ರೀ ಧರ್ಮದ ಕೆಲವೊಂದು ಪುಸ್ತಕಗಳಲ್ಲಿ ಬಂದಿದೆ. ಗೋಪಿಚಂದನ ಧಾರಣೆ ಮಾಡಿ ಮುದ್ರೆಗಳನ್ನು ಹಚ್ಕೊಂಡು ಗದಾ ಮುದ್ರೆ ಹಾಗೂ ನಾರಾಯಣ ಮುದ್ರೆ ಮಾತ್ರ ಧರಿಸಿ ಅದನ್ನೇನಂತಂದರೆ ಮುಂದೆ ಸಂಕಲ್ಪ ಮಾಡಿ ಕುಂಕುಮ ಅದೆಲ್ಲ ಹಚ್ಚೋ ಹಾಗಿಲ್ಲ. ಅದರ ಜೊತೆಗೆ ಏನಂತಂದರೆ ಅದರಿಂದ ಅವಳಿಗೆ ಮೋಕ್ಷಕ್ಕೆ, ಯಾಕಂದರೆ ಭಗವಂತನ ಪಾದಧೂಳಿ ಹಚ್ಚಲಿಕ್ಕೆ ಎಲ್ಲರಿಗೂ ಅಧಿಕಾರ ಉಂಟು ಅಂತ ಹೇಳ್ತದೆ. ಸಾಧ್ಯ ಆದರೆ ಅವರು ಇವತ್ತು ನಾಳೆ ಹೊರಗೆ ಇದಕ್ಕೆ ಕೆಲಸಕ್ಕೆ ಹೋಗೋದ್ರಿಂದ ಏನಂತಂದರೆ ಸಣ್ಣದೊಂದು ನಾವು ನೋಡ್ತೀವಿ ಬಿಂದಿ ಅಥವಾ ಏನಾದರೂ ಒಂದು ಚುಕ್ಕೆಯನ್ನು ಇಟ್ಕೊಳ್ತಾರೆ. ಮನೆಯಲ್ಲಿ ಇರುವ ಸ್ತ್ರೀಯರಾದರೆ ಅಂಗಾರವನ್ನಾದರೂ ಧರಿಸಬೇಕು ಹಣೆಯಲ್ಲಿ, ಹಾಗೆ ಇರಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಅವರು ಹಚ್ಕೋಬೇಕು. ಮತ್ತು ಗುರುಮಂತ್ರ ಖಂಡಿತ ಅವರು ಮಾಡಲೇಬೇಕು. ಅದು ಜಪದ ವಿಧಾನಗಳಲ್ಲಿ ಮುಖ್ಯವಾಗಿ ಏನಂತಂದರೆ ಬೀಜ ಮಂತ್ರಗಳನ್ನು ಅವರು ಉಚ್ಚಾರ ಮಾಡಲಿಕ್ಕೆ ಇಲ್ಲ. ದಿಗ್ಬಂಧ ಹಾಕಿಕೊಂಡು ಜಪವನ್ನು ತುಳಸಿ ಮಣೆ ಅಥವಾ ಸ್ಫಟಿಕ ಮಣೆ, ಈ ರೀತಿ ಕಮಲದ ಮಣೆಯಿಂದ ಅವರು ಜಪವನ್ನು ಮಾಡಬಹುದು ಅಂತ ಹೇಳ್ತಾರೆ. ತುಳಸಿ ಮಣೆ ಸಾಧ್ಯ ಆಗದೇ ಇದ್ದರೆ ಅದು ಬೇಡ ಅನ್ನುವುದು ಅವರ ಮನಸ್ಸಿನ ಭಾವನೆಯಾಗಿದ್ದರೆ ಅವರು ಸಾಧ್ಯವಾದರೆ ಸ್ಫಟಿಕದ ಮಣೆ ಅಥವಾ ಕಮಲದ ಮಣೆಯನ್ನು ಹಿಡಿದು ಜಪವನ್ನು ಮಾಡಬಹುದು ಅನ್ನೋದು ಇಲ್ಲಿ. ಅದರ ಜೊತೆಗೆ ಏನಂತಂದರೆ ಹೆಚ್ಚು ಜಪಗಳನ್ನು ಮಾಡಬೇಕು. ಆ ಜಪಗಳನ್ನು ಮಾಡಿ ತನ್ನ ವಿಯೋಗವಾದ ಪತಿ ಅಂತರ್ಗತವಾಗಿಯೇ ಅವಳು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಅನುಸಂಧಾನ ಪೂರ್ವಕದಿಂದ ತನ್ನ ಪತಿಗೆ ಅವಳು ಅರ್ಪಣ ಮಾಡಬಹುದು. ಇದು ಯಾಕಂತಂದರೆ ನೋಡಿ, ನಾವು ನೋಡ್ತೀವಿ ಶಾಸ್ತ್ರ ಪುರಾಣದಲ್ಲಿ ಅನೇಕ ಕುಂತಿ, ಗಾಂಧಾರಿ ಇವರ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಯುಗಧರ್ಮಕ್ಕೆ ಅನುಗುಣವಾಗಿ ಕಾಲಗಳ ಬದಲಿ ಆದರೂ ಕೂಡ ಆದರೆ ಯಾರನ್ನೂ ಅಲ್ಲಗಳೆಯುವಂತೆ ಇಲ್ಲ. ಯಾಕಂದರೆ ಅವರು ಕೂಡ ಸಾಧನೆಗೆ ಯಾರೂ ಬಯಸಿ ಆ ಒಂದು ಅವಸ್ಥೆಯನ್ನು ಯಾರೂ ಬಯಸಿ ಬರೋದಿಲ್ಲ ಸ್ತ್ರೀಯರು. ಅದು ಅವರವರ ಹಣೆ ಬರಹದಂತೆ ಆಗಿರ್ತದೆ ಹೊರತಾಗಿ ಯಾರೂ ಅದನ್ನು ನಾವು ಅಲ್ಲಗಳೆದು ಮಾತಾಡಲಿಕ್ಕೆ ಇಲ್ಲ. ಸಮಾಜದಲ್ಲಿ ಕೂಡ ಅವರಿಗೂ ಒಂದು ಸ್ಥಾನಮಾನ ಉಂಟು, ಅವರಿಗೂ ಬೆಲೆ ಇದೆ. ಅವರು ತಾಯಿ ತಂಗಿ ತಾಯಿ ತಂಗಿ ಅಕ್ಕ ಅಥವಾ ನಮಗೆ ಏನಾದರೂ ಒಂದು ಸಂಬಂಧವಾಗೇ ಇರ್ತಾರೆ ಹೊರತಾಗಿ ಅವರನ್ನು ನಾವು ಎಂದೂ ಅಲ್ಲಗಳೆಯಬಾರದು ಅನ್ನೋದು ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಇದನ್ನು ಕೂಡ ನಾವು ಯಾಕಂತಂದರೆ ಯಾವ ಸ್ತ್ರೀಯು ಎಲ್ಲ ಸ್ತ್ರೀಯರಲ್ಲಿ ಕೂಡ ಭಗವದ್ ರೂಪಗಳು ಉಂಟು. ಎಲ್ಲ ಸ್ತ್ರೀಯರಲ್ಲೂ ಕೂಡ ಯಾವ ರೀತಿ ಎಲ್ಲರಲ್ಲಿರುವಂತೆ ಸ್ವಾಮಿ ಲಕ್ಷ್ಮೀನಾರಾಯಣರು ಸನ್ನಿಹಿತರಾಗಿರ್ತಾರೆ. ನಾವು ನೋಡ್ತೀವಿ ಕುಂತಿಯ ಸೆರಗನ್ನು ಹಿಡ್ಕೊಂಡ ಕೃಷ್ಣ ಅಂತ ಹೇಳ್ತಾರೆ. ಅಷ್ಟು ಯೋಗ್ಯತೆ ಇವ್ರಿಗೆ ಇಲ್ಲದೆ ಹೋಗಲಿ ಜೀವಿಗಳು ನಿಜ, ಆದರೂ ಕೂಡ ಅವನು ತೋರಿಸಿಕೊಟ್ಟದ್ದೇನು ಅಂತಂದರೆ ಭೇದ ಮಾಡಬಾರ್ದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ನಾವು ಆ ರೀತಿ ಚಿಂತನೆ ಮಾಡಬೇಕು. ಆ ಚಿಂತನೆ ಬಹಳ ಉದಾತ್ತವಾದದ್ದು. ಯಾಕಂದರೆ ಸ್ಥಾನಮಾನಗಳು ಎಲ್ಲರಿಗೂ ಇರಬೇಕು, ಯಾರ ಮನಸ್ಸನ್ನು ನೋಯಿಸಬಾರದು ಅನ್ನುವುದು ಒಂದು ಮುಖ್ಯವಾದ ಒಂದು ವಿಷಯ. ಅದನ್ನು ನಾವು ತಿಳ್ಕೋಬೇಕಾಗಿದ್ದು. ಹೀಗಾಗಿ ಜಪ ಮಾಡುವ ವಿಧಾನಗಳು ಅಂತಂದರೆ ಅವರು ಕೂಡ ಎಲ್ಲವನ್ನು ಹೇಳಬಹುದು, ಆದರೆ ಬೀಜ ಮಂತ್ರಗಳು ಹೇಳಲಿಕ್ಕೆ ಇಲ್ಲ. ಯಾಕಂದರೆ ಅದು ಬೀಜ ಮಂತ್ರಗಳು ಸಿದ್ಧಿ ಇರ್ತದೆ. ಮೊಟ್ಟ ಮೊದಲಿಗೆ ಅವರು ಗುರುಮಂತ್ರ ಜಪವನ್ನು ಆಗಲೇ ಹಿಡಿದ ನಂತರವೇ ಅವರಿಗೆ ವಿಧವೆಯರಾಗಿದ್ದರೆ ಖಂಡಿತ ಮಾಡಬಹುದು. ಒಂದು ವೇಳೆ ಅವರು ಅದನ್ನು ಗುರುಮಂತ್ರ ಹಿಡಿದಿರಲಿಕ್ಕೆ ಇಲ್ಲ ಅಂತಂದರೆ ಆವಾಗ ಏನು ಮಾಡಬೇಕು ಅಂತಂದರೆ ಕೇವಲ ಗೋಪಿಚಂದನ ಧಾರಣ ಮಾಡಿಕೊಂಡು ಮುದ್ರಾಧಾರಣ ಮಾಡಿಕೊಂಡು ನಾಮಜಪವನ್ನು ಅವತ್ತಿನ ದಿನದ ತಿಥಿವಾರ ನಕ್ಷತ್ರಗಳನ್ನು ಹೇಳಿಕೊಂಡು ಕೇವಲ ನಾಮಜಪವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದ್ದ ಮಾತು.
ಮತ್ತು ಇನ್ನು ವಿಧವೆಯರು 3ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಿಧವೆಯರು ಹರಿಕಥಾಮೃತ ಸಾರ, ಲಕ್ಷ್ಮೀ ಶೋಭಾನೆ ಮುಂತಾದ ಭಾಗವತ, ಭಾರತ ಇಂಥವುಗಳನ್ನು ಪಾರಾಯಣ ಮಾಡಬಹುದೇ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಯಾವ ನೋಡಿ, ಜ್ಞಾನ ನ ಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಯಾವ ಸೀಮೆ ಇಲ್ಲ, ಯಾವ ಜಾತಿ ಭೇದಗಳೇ ಇಲ್ಲ ಅಂದಮೇಲೆ ಈ ಅವಸ್ಥೆಗಳು ಏನು ಅಡ್ಡಿ ಬರೋದಿಲ್ಲ. ಹೀಗಾಗಿ ಹರಿಕಥಾಮೃತ ಸಾರ, ಲಕ್ಷ್ಮೀ ಶೋಭಾನೆ ಮತ್ತು ಏನಂತಾರೆ ಭಾಗವತ, ಭಾರತ ಇವು ಹೆಚ್ಚು ಹೆಚ್ಚು ಪಾರಾಯಣನೂ ಮಾಡಬಹುದು, ಶ್ರವಣ ಮಾಡಬಹುದು. ಮುಖ್ಯ ಮೊಟ್ಟ ಮೊದಲಿಗೆ ಶ್ರವಣಕ್ಕೆ ಅನುಕೂಲ ಮಾಡಬೇಕು. ಯಾರಿಗೆ ಜ್ಞಾನ ಇದೆಯೋ, ಅಕ್ಷರಗಳ ಇವತ್ತಿನ ನಾಳೆ ಎಲ್ರಿಗೂ ಅಕ್ಷರ ಜ್ಞಾನ ಉಂಟು, ಅವರು ಖಂಡಿತ ಪಾರಾಯಣ ಮಾಡಬಹುದು. ಖಂಡಿತ ಪಾರಾಯಣಗಳನ್ನು ಮಾಡಿ ಆ ಒಂದು ಪುಣ್ಯದ ಸಂಪಾದನೆ, ಜ್ಞಾನದ ಸಂಪಾದನೆಯ ಭಾಗವನ್ನು ತನ್ನ ಪತಿ ವಿಯೋಗವಾದ ಪತಿ ಅಂತರ್ಗತವಾಗಿ ಚಿಂತನೆ ಮಾಡಿ ಅದನ್ನು ಒಪ್ಪಿಸಬಹುದು. ಅದಕ್ಕೆ ಯಾವ ವಿಧಿ ನಿಷೇಧಗಳು ಇಲ್ಲ. ಯಾಕಂತಂದರೆ ನಾಮಸ್ಮರಣೆಯಿಂದನೇ ಎಲ್ಲ ಮೋಕ್ಷಕ್ಕೆ ಹೋಗಲಿಕ್ಕೆ ಹಾದಿ ಅಂದಮೇಲೆ ಒಬ್ಬ ಸ್ತ್ರೀಗೆ ಕೂಡ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧನೆಗೆ ಬೇಕಾದಂತಹ ಜ್ಞಾನ ಇಲ್ಲದೆ ಹೋದರೆ ಅವಳಿಗೆ ಮುಂದೆ ದೊರೆಯಬೇಕು ಯಾವ ರೀತಿ. ಈ ರೀತಿ ನಾವು ಚಿಂತನೆ ಮಾಡಿದ್ರೆ ಅವರು ಮೊದಲೇ ಏನಂತಾರೆ, ನೈತಿಕವಾಗಿ ಅವರ ಬಲ ಕುಗ್ಗಿರುತ್ತದೆ. ಅವರಿಗೆ ಆತ್ಮಸ್ಥೈರ್ಯ ತುಂಬೋದು ಕೇವಲ ನಾಮಸ್ಮರಣೆ ಮಾತ್ರ. ಆ ಒಂದು ಭಗವಂತನ ವಿಷಯಕವಾಗಿ ಎಷ್ಟು ಹೆಚ್ಚು ಅವರು ತಲ್ಲೀನರಾಗಿ ಅದರಲ್ಲೇ ಲೀನರಾಗಿರ್ತಾರೋ ಅಷ್ಟು ಅವರ ಮನಸ್ಸು ತಿಳಿಯಾಗಿರ್ತದೆ. ಆದರೆ ನಾವು ನೋಡ್ತೀವಿ ಹರಪನಹಳ್ಳಿ ಭೀಮವ್ವ, ಗಲಗಲಿಯವ್ವ ಇವರು ಎಲ್ಲ ಹಿಂದಿನವರಾದರೂ ಹರಿದಾಸಿಯರಾದರೂ ಕೂಡ ಅವರು ಅನೇಕ ಸಾಧನೆಗಳು ಮಾಡಿದ್ದಾರೆ. ಮತ್ತು ಶಿಷ್ಯರಿಗೆ ಅಂಕಿತಗಳನ್ನು ನೀಡಿದ್ದಾರೆ. ಅನೇಕ ತರಹದ ಒಂದು ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಆದರೆ ಅವರು ಕೇಶಮುಂಡನ ಮಾಡಿಸ್ಕೊಂಡಿದ್ರು. ಅವರಿಗೆ ಮಾಡಬಹುದು, ಇವರಿಗೆ ಮಾಡಲಿಕ್ಕೆ ಇಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಆದರೂ ಕೆಲವೊಂದು ನಿಯಮಗಳ ಅನುಸಾರವಾಗಿ ಅವರು ದೇವರಿಗೆ ನಿವೇದನೆ ಮಾಡುವ ಅಡಿಗೆ ಮುಂತಾದವುಗಳನ್ನೆಲ್ಲ ಮಾಡ್ತಾಯಿದ್ರು. ಈಗ ಇವರಿಗೆ ಅದೆಲ್ಲ ಮಾಡಲಿಕ್ಕೆ ಇಲ್ಲ, ಧಾರ್ಮಿಕ ಆಚರಣೆಗಳು ಇಲ್ಲ. ಆದರೂ ಕೂಡ ಪಾರಾಯಣಗಳನ್ನು ಹೆಚ್ಚಾಗಿ ಮಾಡ್ತಾ ತಮ್ಮ ಆತ್ಮ ಉನ್ನತಿಗಾಗಿ ಸ್ವಸಾಧನೆ ಅಥವಾ ತಮ್ಮ ಇಹಪರ ಸಾಧನೆಗಳನ್ನು ಖಂಡಿತ ಅವರು ಮಾಡಿಕೊಳ್ಳಬಹುದು. ಆಮೇಲೆ ಅದನ್ನು ಅವರು ಎಂದು ಬಿಡಬಾರ್ದು, ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ನನ್ನ ಅನಿಸಿಕೆಯನ್ನು ಹೇಳ್ತಾ, ಈ 3 ಪ್ರಶ್ನೆಗಳಿಗೆ ಉತ್ತರಗಳು ಸಮರ್ಪಕ ಅನಿಸಿದರೆ ತಾವು ಎಲ್ಲರೂ ದಯವಿಟ್ಟು ಇದನ್ನು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಇಂತಹ ವಿಷಯಗಳನ್ನು ಅವು ಮುಕ್ತವಾಗಿ ಚರ್ಚಿಸೋಣ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.